ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಪಂಚನಸುತೆ ತತ್ವಂ ಮುನಿಭ್ಯಃ ಪುಷಂ ಪಶ್ಚಾತ್ತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಪರಶಿವನು ಪಾರ್ವತಿಗೆ ಶ್ರೀರಾಮಚರಿತ್ರೆಯನ್ನು ಹೇಳುತ್ತಾ ಪಾರ್ವತಿಯ ಆಶಯದಂತೆ ಕಾಕಭುಷುಂಡಿ ಹಾಗೂ ಗರುಡನಿಗೆ ನಡೆದಂತಹ ಸಂವಾದವನ್ನು ವಿವರಿಸುತ್ತಿರುವನು. ಬಿರತಿ ಜ್ಞಾನ ವಿಜ್ಞಾನ ದೃಢ ರಾಮ ಚರಣ ಅತಿನೇಹ ಭಾಯಸತನ ರಘುಪತಿ ಭಗತಿ ಮೋಹಿ ಪರಮ ಸಂದೇಹ. ಕಾಗೆಯ ಶರೀರವನ್ನು ಪಡೆದಿದ್ದರು. ಕಾಕಭುಷುಂಡಿಯವರು ವೈರಾಗ್ಯವನ್ನು, ಜ್ಞಾನ ವಿಜ್ಞಾನವನ್ನು, ದೃಢ ಚಿತ್ತವನ್ನು ಉಳ್ಳವರು. ಅವರಿಗೆ ಶ್ರೀ ರಘುನಾಥನಲ್ಲಿ ಭಕ್ತಿಯು ಪ್ರಾಪ್ತವಾಗಿತ್ತು. ಈ ಮಾತಿನಲ್ಲಿ ನನಗೇಕೋ ಭಾರಿ ಸಂದೇಹವಾಗುತ್ತಾ ಇದೆ. ನರಸಹಸ್ರಮಃ ಸುನಹು ಪುರಾರಿ ಗೋವು ಯೇ ಗೋವು ಯಕಹೋಯಿ ಧರ್ಮಭೃತಧಾರಿ ಧರ್ಮಶೀಲ ಕೋಟಿಕ ಮಹಕೋಯಿ ವಿಷಯ ವಿಮುಖ ವಿರಾಗರತ ಹೋಯಿ ಕೋಟಿ ವಿರಕ್ತ ಮಧ್ಯ ಶ್ರುತಿ ಕಹಯಿ ಸಮ್ಯಕ್ ಜ್ಞಾನ ಸಕೃತ ಕೋವುಲಹಯಿ ಜ್ಞಾನವಂತ ಕೋಟಿಕ ಮಹಕೋವು ಜೀವನ ಮುಕ್ತ ಸಕೃತ ಜಗಸೋವು ದಿನ ಸಹಸ್ರಮಹು ಸಬ ಸುಖ ಕಾನಿ ದುರ್ಲಭ ಬ್ರಹ್ಮಲೀನ ವಿಜ್ಞಾನಿ ಧರ್ಮಶೀಲ ವಿರಕ್ತ ಅರುಜ್ಞಾನಿ ಜೀವನ ಮುಕ್ತ ಬ್ರಹ್ಮ ಪರಾಗ್ರಾನಿ ಸಪತಿ ಸೋ ದುರ್ಲಭ ಸುರರಾಯ ರಾಮ ಭಗತಿ ರಥ ಗತ ಮದ ಮಾಯ ಸೋ ಹರಿ ಭಗತಿ ಕಾಗ ಕಿಮಿ ಪಾಯಿ ವಿಶ್ವನಾಥ ಮೊಹಿ ಕಹು ಬುझಾಯಿ. ಓ ತ್ರಿಪುರಾರಿಯೇ, ಕೇಳು. ಸಾವಿರಾರು ಮನುಷ್ಯರಲ್ಲಿ ಧರ್ಮ ಪಥದಲ್ಲಿ ನಡೆಯುವವನು ಯಾರೋ ಒಬ್ಬನು ಮಾತ್ರವೇ ಇರುತ್ತಾನೆ. ಅಂತಹ ಧರ್ಮಾತ್ಮರಾದ ಕೋಟಿ ಜನರಲ್ಲಿ ಒಬ್ಬನು ವಿಷಯ ವಿಮುಖನಾಗಿ ವೈರಾಗ್ಯ ಪರಾಯಣನಾಗಿರುತ್ತಾನೆ. ಶ್ರುತಿ ಹೇಳುತ್ತದೆ, ಇಂತಹ ಕೋಟಿ ವಿರಕ್ತರಲ್ಲಿ ಒಬ್ಬನಿಗೆ ಸಮ್ಯಕ್ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಅಂತಹ ಜ್ಞಾನಿಗಳಲ್ಲಿ ಕೋಟಿಗೊಬ್ಬರು ಜೀವನ್ಮುಕ್ತನಾಗುತ್ತಾನೆ. ಜಗತ್ತಿನಲ್ಲಿ ಇಂತಹ ಜೀವನ್ಮುಕ್ತರು ವಿರಳರಾಗಿರುತ್ತಾರೆ. ಸಾವಿರ ಜೀವನ್ಮುಕ್ತರಲ್ಲಿಯೂ ಕೂಡ ಸುಖ ನಿಧಾನವಾದ ಬ್ರಹ್ಮಾನಂದದಲ್ಲಿ ನಿಮಗ್ನನಾದ ವಿಜ್ಞಾನವುಳ್ಳವರು ಇನ್ನೂ ದುರ್ಲಭರು. ಧರ್ಮಾತೃ ವಿರಕ್ತ ಜ್ಞಾನಿ ಜೀವನ್ಮುಕ್ತ ಬ್ರಹ್ಮೈಕ್ಯವನ್ನು ಹೊಂದಿದವರು ಇವರೆಲ್ಲರಲ್ಲಿಯೂ ದುರಭಿಮಾನದಿಂದಲೂ ಮಾಯೆಯಿಂದಲೂ ಮುಕ್ತನಾಗಿ ಶ್ರೀರಾಮ ಭಕ್ತಿಯಲ್ಲಿ ಲೀನನಾದ ಪ್ರಾಣಿಯು ಅತ್ಯಂತ ದುರ್ಲಭನು. ಓ ವಿಶ್ವನಾಥ, ಅಂತಹ ದುರ್ಲಭವಾದ ಭಕ್ತಿಯನ್ನು ಕಾಕಭುಷುಂಡಿಯವರು ಹೇಗೆ ಪಡೆದರು ನನಗೆ ತಿಳಿಸಿ ಹೇಳಿರಿ. ರಾಮ ಪರಾಯಣ ಜ್ಞಾನರತ ಗುಣಾಗಾರಮತಿ ಧೀರ ನಾತ ಕಹು ಕೆಹಿ ಕಾರಣ ಪಾಯವು ಕಾಕ ಶರೀರ. ನಾಥ, ಶ್ರೀರಾಮಚಂದ್ರನಲ್ಲಿ ಆಸಕ್ತರು, ಜ್ಞಾನ ನಿರತರು, ಗುಣನಿಧಿ ಸ್ಥಿರಚಿತ್ತರು ಆದ ಭುಷುಂಡಿಯವರು ಕಾಗೆಯ ರೂಪವನ್ನು ಪಡೆಯಲು ಕಾರಣವೇನು? ಯಹ ಪ್ರಭು ಚರಿತ ಪವಿತ್ರ ಸುಹಾವ ಕಹು ಕೃಪಾಲ ಕಾಗ ಕಹ ಪಾವ ತುಮಕೆ ಹಿ ಭಾತಿ ಸುನಾಮದ ನಾರಿ ಕಹು ಮೋಹಿ ಅತಿ ಕೌತುಕ ಭಾರಿ ಗರುಡ ಮಹಾಜ್ಞಾನಿ ಗುಣರಾಶಿ ಹರಿಸೇವಕ ಅತಿ ನಿಕಟ ನಿವಾಸಿ केहि केहि हेतु कागसन जाई सुनी कथा मुनि निकर बिहाई कहु कवन विधि भा संवादा गौ हरि भगत कागव रगादा गौरी गिरा सुनि सरल सुहाई बोले शिव सादर सुख पाई धन्य सती पावन मति मोतोरी रघुपति चरण प्रीति नहीं थोरी सुनहु परम पुनीत इतिहास जो सुनि सकल लोक भ्रमनासा
उपजयि रामचरण विश्वास ಭವನಿಧಿ ತರನರ ಬಿನಹಿ ಪ್ರಯಾಸ. ಓ ಕೃಪಾಳುವೆ, ಶ್ರೀರಾಮಚಂದ್ರನ ಈ ದಿವ್ಯವಾದ ಮನೋಹರ ಚರಿತ್ರವನ್ನು ಆ ಕಾಕಭುಷುಂಡಿಯವರು ಯಾರಿಂದ ಪಡೆದರು? ಓ ಮದನಾಂತಕ, ಅದನ್ನು ನೀವು ಹೇಗೆ ಕೇಳಿದಿರಿ? ಇದನ್ನು ಕೇಳಬೇಕೆಂಬ ಕುತೂಹಲವು ನನ್ನಲ್ಲಿ ಉಂಟಾಗಿದೆ. ಗರುತ್ಮಂತನು ದೊಡ್ಡ ಜ್ಞಾನಿ, ಸದ್ಗುಣಗಳ ರಾಶಿ, ಹರಿಭಕ್ತನು, ಶ್ರೀಹರಿಗೇ ವಾಹನನು, ಸದಾ ಶ್ರೀಹರಿಯ ಸನಿಹದಲ್ಲೇ ಇರುವವನು. ಅವನು ಮುನಿಗಳನ್ನು ಬಿಟ್ಟು ಕಾಕಭುಷುಂಡಿಯಿಂದ ಈ ಕಥೆಯನ್ನು ಏಕೆ ಕೇಳಿದನು? ಕಾಕಭುಷುಂಡಿ ಮತ್ತು ಗರುಡ ಈ ಈರ್ವರು ಭಕ್ತರ ಮಧ್ಯೆ ಪರಸ್ಪರ ಸಂಭಾಷಣೆ ಎಂತು ಜರುಗಿತು? ಪಾರ್ವತೀ ದೇವಿಯ ಸರಳವಾದ ಮನೋಹರವಾದ ಮಾತುಗಳನ್ನು ಕೇಳಿ ಶಿವನು ಸಂತೋಷಪಟ್ಟು ಆದರದಿಂದ ನುಡಿದನು. ಓ ಸತಿ, ನೀನು ಧನ್ಯಳಾಗಿರುವೆ. ನಿನ್ನ ಬುದ್ಧಿಯು ಅತ್ಯಂತ ಪವಿತ್ರವಾಗಿದೆ. ಶ್ರೀ ರಘುಪತಿಯ ಚರಣಗಳಲ್ಲಿ ನಿನಗೆ ಅನನ್ಯ ಭಕ್ತಿ ಇದೆ. ಈಗ ಪರಮ ಪವಿತ್ರವಾದ ಕಥೆಯನ್ನು ಕೇಳು. ಇದನ್ನು ಕೇಳುವುದರಿಂದ ದುಃಖಗಳು, ಭ್ರಾಂತಿಗಳು ತೊಲಗಿ ಹೋಗುತ್ತವೆ. ಶ್ರೀರಾಮನ ಚರಣಗಳಲ್ಲಿ ವಿಶ್ವಾಸ ಉಂಟಾಗುತ್ತದೆ. ಮನುಷ್ಯನು ಆಯಾಸವಿಲ್ಲದೆ ಸಂಸಾರ ಸಮುದ್ರವನ್ನು ದಾಟಿ ಹೋಗುತ್ತಾನೆ. ಐಸಿಯ ಪ್ರಶ್ನ ಬಿಹಂಗಪತಿ ಕಿನ್ಹಿ ಕಾಗಸನ ಜಾಯಿ ಸೋ ಸಬ ಸಾದರ ಕಹಿಹವು ಸುನಹು ಉಮಾಮನಲಾಯಿ. ಉಮೆ, ನೀನು ನನ್ನನ್ನು ಪ್ರಶ್ನಿಸಿದಂತೆ ಪಕ್ಷಿರಾಜ ಗರುಡನೂ ಕೂಡ ಕಾಕಭುಷುಂಡಿಯವರ ಬಳಿಗೆ ಹೋಗಿ ಹೀಗೆ ಪ್ರಶ್ನಿಸಿದ್ದನು. ನಾನು ಅದನ್ನು ಆದರದಿಂದ ಹೇಳುತ್ತೇನೆ, ನೀನು ಅದನ್ನು ಮನಗೊಟ್ಟು ಕೇಳು. ಮೈ ಜಿಮಿ ಕಥಾ ಸುನಿ ಭವಮೋಚನಿ ಸೋ ಪ್ರಸಂಗ ಸುನು ಸುಮುಖಿ ಸುಲೋಚನಿ ಪ್ರಥಮ ದಚ್ಚ ಗೃಹ ತವ ಅವತಾರ ಸತಿ ನಾಮ ತಬರಹ ತುಮಾರ ದಚ್ಚ ಭಾಗ್ಯ ದಚ್ಚ ಜಗ್ಯ ತವ ಭಾ ಅಪಮಾನ ತುಮ ಅತಿ ಕ್ರೋಧ ತಜೆ ತಬ ಪ್ರಾಣ ಮಮ ಅನುಚರನ ಕೀ ನಮಕ ಭಂಗ ಜಾನಹು ತುಮ ಸೋ ಸಕಲ ಪ್ರಸಂಗ ತಬ ಅತಿ ಸೋಚ ಭಯವು ಮನ ಮೋರೆ ದುಃಖಿ ಭಯವು ವಿಯೋಗ ಪ್ರಿಯ ತೋರೆ ಸುಂದರ ಬನಗಿರಿ ಸರಿತ ತಡಾಗ ಕೌತುಕ ದೇಖತ ಫಿರವು ಬೆರಾಗ ಗಿರಿ ಸುಮೇರ ಉತ್ತರ ದಿಸಿ ದೂರಿ ನೀಲ ಶೈಲ ಏಕ ಸುಂದರ ಭೂರಿ ಆಸು ಕನಕಮಯ ಶಿಖರ ಸುಹಾಯೇ ಚಾರಿ ಚಾರು ಮೋರೆ ಮನ ಭಾಯೇ ತಿನ ಪರ ಏಕ ಏಕ ಬಿಟಪ ಬಿಸಾಲ ಪೀಪರ ಕಾಪಾಕರಿ ರಸಾಲ ಶೈಲೋ ಪರಿಸರ ಸುಂದರ ಸೋಹ ಮನಿ ಸೋಪಾನ ದೇಖಿ ಮನ ಮೋಹ. ಜನ್ಮ ಮರಣದಿಂದ ಮುಕ್ತಗೊಳಿಸುವಂತಹ ಈ ಕಥೆಯನ್ನು ನಾನು ಹೇಗೆ ಕೇಳಿದೆ ಎಂಬುದನ್ನು ಕೂಡ ಕೇಳು. ಓ ಸುಮುಖಿ, ಸುಲೋಚನೆ, ಮೊದಲಿಗೆ ನಿನ್ನ ಅವತಾರವು ದಕ್ಷನ ಮನೆಯಲ್ಲಾಗಿತು. ಆಗ ನಿನ್ನ ಹೆಸರು ಸತಿ ಎಂದಿತ್ತು. ದಕ್ಷ ಯಜ್ಞದಲ್ಲಿ ನಿನಗೆ ಅಪಮಾನವಾಯಿತು. ಆಗ ನೀನು ಕುಪಿತಳಾಗಿ ಯೋಗಾಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡಿದೆ. ನನ್ನ ಅನುಚರರು ಯಜ್ಞವನ್ನು ಧ್ವಂಸ ಮಾಡಿದರು. ಈ ಎಲ್ಲ ಕಥೆಯನ್ನು ನೀನು ಬಲ್ಲೆ. ಆಗ ನನ್ನ ಮನಸ್ಸು ಅತೀವ ಚಿಂತಾಕ್ರಾಂತವಾಗಿ ನಿನ್ನ ವಿಯೋಗ ದುಃಖವನ್ನು ಅನುಭವಿಸಿದೆ. ವಿರಕ್ತನಾಗಿ ಉದಾಸೀನ ಭಾವದಿಂದ ನಾನು ಸುಂದರವಾದ ವನಗಳಲ್ಲಿ, ಪರ್ವತಗಳಲ್ಲಿ, ನದಿ ತಟಾಕಗಳಲ್ಲಿ ಚೆಲುವಾದ ದೃಶ್ಯಗಳನ್ನು ನೋಡುತ್ತಾ ಸಂಚರಿಸುತ್ತಿದ್ದೆ. ಸುಮೇರು ಪರ್ವತಕ್ಕೆ ಉತ್ತರದಲ್ಲಿ ಅತಿ ದೂರ ಒಂದು ಅಂದವಾದ ನೀಲ ಪರ್ವತವಿದೆ. ಅದರ 4 ಶಿಖರಗಳು ಸ್ವರ್ಣಮಯ. ಆ 4 ಶಿಖರಗಳು ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದವು. ಆ 4 ಶಿಖರಗಳಲ್ಲಿ ಕ್ರಮವಾಗಿ ವಟ, ಅರಳಿ, ಅರ್ಕ, ಮಾವು ಹೀಗೆ ವಿಶಾಲವಾದ ವೃಕ್ಷಗಳಿದ್ದವು. ಪರ್ವತದ ಮೇಲೆ ಒಂದು ಸುಂದರ ಸರೋವರವೂ ಇತ್ತು. ಅದರ ಮಣಿಮಯ ಸೋಪಾನಗಳನ್ನು ಕಂಡು ಮನಸ್ಸು ಮಾರು ಹೋಗುತ್ತದೆ. ಶೀತಲ ಅಮರ ಮಧುರ ಜಲ ಜಲ ವಿಪುಲ ಬಹುರಂಗ ಕೂಜತ ಕಲರವ ಹಂಸ ಗನ ಗುಂಜತ ಮಂಜುಲ ಭೃಂಗ. ಆ ಸರೋವರದಲ್ಲಿ ಶೀತಲವೂ ನಿರ್ಮಲವೂ ಮಧುರವೂ ಆದ ನೀರು ತುಂಬಿದೆ. ಅದರಲ್ಲಿ ಬಣ್ಣ ಬಣ್ಣದ ಕಮಲಗಳು ಅರಳಿವೆ. ಹಂಸಗಳ ಹಿಂಡುಗಳು ಕಲರವ ಮಾಡುತ್ತಿವೆ. ದುಂಬಿಗಳು ಝೇಂಕರಿಸುತ್ತಿವೆ. ಏಹಿ ಗಿರಿ ರುಚಿರ ಬಸಯಿ ಖಗಸೋಯಿ ನಾ ತಾಸು ನಾಸ ಕಲ್ಪಾಂತನ ಹೋಯಿ
ಮಾಯಾ ಕೃತಗುಣ ದೋಷ ಅನೇಕ ಮೋಹ ಮನೋಜ ಆದಿ ಅವಿವೇಕ ರಹೆ ವ್ಯಾಪಿ ಸಮಸ್ತ ಜಗಮಾಹಿ तेहि गिरि निकटक बहु नहि जाहि तह बसि हरि भजई जिमि कागा सो सुनु उमा सहित अनुराग पीपर तरु तर ध्यान सोधरई जाप यज्ञ पाकरि तर करई आब छाह कर मानस पूजा तज हरि भजन काजु नहीं दूजा भरतर कह हरि कथा प्रसंग आवहि सुनहि अनेक विहंग रामचरित विचित्र विधि बनाना प्रेम सहित कर सादर गाना सुनहि सकल मति बिमल मराल बसहि निरंतर जेते हिताल जब मैं जाय सो कौतुक देखा ಉರವುಪಜಾ ಆನಂದ ವಿಶೇಷ. ಆ ಮನೋಹರ ಪರ್ವತದಲ್ಲಿ ಈ ಪಕ್ಷಿಯಾದ ಕಾಕಭುಷುಂಡಿಯು ನೆಲೆಸಿದೆ. ಕಲ್ಪಾಂತ್ಯದಲ್ಲಿಯೂ ಅದಕ್ಕೆ ನಾಶವಿಲ್ಲ. ಮಾಯಾ ರಚಿತವಾದ ವಿಶ್ವವ್ಯಾಪ್ತವಾಗಿರುವ ಅನೇಕ ಗುಣದೋಷಗಳು, ಮೋಹ, ಕಾಮ ಮುಂತಾದ ಅಂತಃಶತ್ರುಗಳು ಆ ಪರ್ವತದ ಬಳಿಯಲ್ಲಿ ಸುಳಿಯವು. ಅಲ್ಲಿ ನೆಲೆಸಿ ಕಾಕಭುಷುಂಡಿಯು ಹರಿಭಜನೆ ಮಾಡುವ ರೀತಿಯನ್ನು ಶ್ರದ್ಧೆಯಿಂದ ಕೇಳು. ಅದು ಅರಳಿ ಮರದಡಿಯಲ್ಲಿ ಧ್ಯಾನ ಮಾಡುತ್ತದೆ. ವಟವೃಕ್ಷದಡಿ ಜಪಯಜ್ಞವನ್ನು ಆಚರಿಸುತ್ತದೆ. ಮಾಮರದ ನೆರಳಲ್ಲಿ ಮಾನಸಿಕ ಪೂಜೆ ಮಾಡುತ್ತದೆ. ಹರಿಭಜನೆಯನ್ನುಳಿದು ಅದಕ್ಕೆ ಬೇರೇನು ಕೆಲಸವಿಲ್ಲ. ಆಲದ ಮರದಡಿಯಲ್ಲಿ ಹರಿಕಥಾ ಪ್ರಸಂಗವನ್ನು ನಡೆಸುತ್ತದೆ. ಆ ಕಥೆಗಳನ್ನು ಕೇಳಲು ಅಲ್ಲಿಗೆ ಅನೇಕ ಪಕ್ಷಿಗಳು ಬಂದು ಸೇರುತ್ತವೆ. ಅದು ಪ್ರೇಮಾದರಗಳಿಂದ ಅನೇಕ ವಿಧವಾಗಿ ಶ್ರೀರಾಮ ಕಥೆಯನ್ನು ಹಾಡುತ್ತದೆ. ಸರೋವರದಲ್ಲಿರುವ ವಿಮಲ ಬುದ್ಧಿಯ ಹಂಸಗಳೆಲ್ಲವೂ ಆ ಕಥೆಗಳನ್ನು ಕೇಳುತ್ತವೆ. ನಾನು ಅಲ್ಲಿಗೆ ಈ ಕೌತುಕವನ್ನು ಕಂಡಾಗ ನನ್ನ ಹೃದಯದಲ್ಲಿ ವಿಶೇಷ ಆನಂದ ಉಂಟಾಯಿತು. ಕಬಕಚು ಕಾಲ ಮರಾಲ ತನುಧರೆ ತಹಕೀನ ನಿವಾಸ ಸಾಧನ ಸುನಿ ರಘುಪತಿ ಗುಣಪುನಿ ಆಯವು ಕೈಲಾಸ. ಆಗ ನಾನು ಹಂಸ ಶರೀರವನ್ನು ತಾಳಿ ಅಲ್ಲಿ ಕೆಲಕಾಲ ನಿವಾಸ ಮಾಡಿದೆ. ಶ್ರೀ ರಘುನಾಥನ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಮತ್ತೆ ಕೈಲಾಸಕ್ಕೆ ಮರಳಿದೆನು. ಗಿರಿಜಾ ಕಹೆವು ಸೋ ಸಬ ಇತಿಹಾಸ ಮೈ ಜಹಿ ಸಮಯ ಗಯವು ಖಗಪಾಸ ಅಪಸೋ ಕಥಾ ಸುನಹು ಜಹಿ ಹೇತು ಗಯವು ಕಾಗವ ಪಹಿ ಖಗ ಕುಲ ಕೇತು ಜಬ ರಘುನಾಥ ಕಿ ಹಿರನ ಕ್ರೀಡಾ ಸಮುझत ಚರಿತ ಹೋತಿ ಮೋಹಿ ಕ್ರೀಡಾ इंद्रजीत कर आप बधायो तब नारद मुनि गरुड़ पठायो इन बंधन काटि गयो उरगादा उपजा हृदय प्रचंड विषादा प्रभु बंधन समझत बाहुभाति करत विचार बुरग आराती व्यापक ब्रह्म बिरज बागीसा माया मोह पार परमीसा सो अवतार सुनेವು ಜಗಮಾಹಿ ದೇಖೆವು ಸೋ ಪ್ರಭಾವ ಕಚುನಾಹಿ. ಎಲೈ ಗಿರಿಜೆ, ಇದುವರೆಗೆ ನಾನು ಕಾಕಭುಷುಂಡಿಯವರ ಬಳಿಗೆ ಹೋದ ವೃತ್ತಾಂತವನ್ನು ನಿನಗೆ ತಿಳಿಸಿದೆ. ಇನ್ನು ಖಗ ಕುಲಕೇತು ಗರುತ್ಮಂತನು ಭುಷುಂಡಿಯವರ ಬಳಿಗೆ ಹೋದ ಕಾರಣವನ್ನು ವಿವರಿಸುವೆನು. ರಘುನಾಥನು ಅದ್ಭುತವಾದ ರಣಲೀಲೆಯನ್ನು ತೋರಿದನು. ಅದನ್ನು ನೆನೆದರೆ ಸಾಕು, ನಾನು ನಾಚಿಕೆಯಿಂದ ತಗ್ಗುತ್ತೇನೆ. ಶ್ರೀರಾಮನು ಮೇಘನಾಥನ ನಾಗಪಾಶಕ್ಕೆ ಬಂಧಿತನಾದನು. ಆಗ ನಾರದನು ಗರುಡನನ್ನು ಕಳಿಸಿದನು. ಸರ್ಪಭಕ್ಷಕ ಗರುಡನು ರಾಮನ ಬಂಧನವನ್ನು ಕತ್ತರಿಸಿದನು. ಆಗ ಆತನ ಹೃದಯದಲ್ಲಿ ತುಂಬಾ ವಿಷಾದ ಉಂಟಾಯಿತು. ಪ್ರಭುವಿನ ಬಂಧನವನ್ನು ನೆನೆದು ಉರಗಾರಿ ಅನೇಕ ವಿಧದಿಂದ ಆಲೋಚಿಸತೊಡಗಿದನು. ಸರ್ವವ್ಯಾಪಕನು, ನಿರ್ವಿಕಾರನು, ವಾಗೀಶನು, ಮಾಯಾಮೋಹಗಳಿಂದ ಅತೀತನೂ ಆದ ಪರಮೇಶ್ವರನೇ ಈ ಜಗತ್ತಿನಲ್ಲಿ ಅವತಾರವೆತ್ತಿರುವನು. ಆದರೆ ಆ ಅವತಾರದ ಮಹಿಮೆಯನ್ನು ನಾನು ಮಾತ್ರ ಏನು ನೋಡಲಿಲ್ಲವಲ್ಲ. ಭವಬಂಧನತೆ छूटहि नर जापी जाकर नाम गर्भ निसाचर बाधेವು ನಾಗಪಾಸ ಸೊಯಿ ರಾಮ.
ಶ್ರೀರಾಮನಾಮ ಜಪಮಾತ್ರದಿಂದ ಮನುಷ್ಯನು ಭವಬಂಧನದಿಂದ ಮುಕ್ತನಾಗಿ ಹೋಗುವನು. ಅಂತಹ ಮಹಿಮಾನ್ವಿತನಾದ ಶ್ರೀರಾಮನು ಒಬ್ಬ ರಾಕ್ಷಸಾಧಮನ ನಾಗಪಾಶದಿಂದ ಬಂಧಿತನಾಗುವುದು ಆಶ್ಚರ್ಯಕರವಲ್ಲವೇ? ನಾನಾ ಭಾತಿ ಮನಗೆ ಸಮುझाव ಪ್ರಗಟನ ಜ್ಞಾನ ಹೃದಯ ಭ್ರಮ ಛಾವ ಖೇದ ಖಿನ್ನ ಮನ ತರ್ಕ ಬಢಾಯಿ ಭಯವು ಮೋಹ ಬಸತು ಮರಿಹಿನಾಯಿ ವ್ಯಾಕುಲ ಗಯವು ದೇವ ಋಷಿ ಪಾಹಿ ಕಹಸಿ ಜೋ ಸಂಶಯ ನಿಜ ಮನ ಮಾಹಿ ಸುನಿ ನಾರದ ಹಿಲಾಗಿ ಅತಿದಾಯ ಸುನು ಖಗ ಪ್ರಬಲ ರಾಮ ಕೈ ಮಾಯಾ जो ज्ञानी न करचित अपहरई बरियाई बरि आई विमोह मन करई तेहि बहु बार न चावा मोही सोई व्यापी विहंग पति तोही मन मोहा उपजा कर तोरे मिटहि न बेगी कहे कगमोरे चतुरानन पहि जाहु कगेसा ಸೋಯಿ ಕರಹು ಜಹಿ ಮೋಯಿ ವಿಧಿ ನಿದೇಶ. ಗರುಡನು ಅನೇಕ ವಿಧದಿಂದ ತನ್ನ ಮನಸ್ಸಿಗೆ ಸಮಾಧಾನವನ್ನು ಹೇಳಿಕೊಂಡ. ಆದರೆ ಅವನಿಗೆ ಜ್ಞಾನೋದಯವಾಗಲಿಲ್ಲ. ಹೃದಯದಲ್ಲಿ ಭ್ರಮೆಯು ಇನ್ನೂ ಹೆಚ್ಚಾಗಿ ಆವರಿಸಿತು. ಸಂದೇಹಜನಿತ ದುಃಖದಿಂದ ನೊಂದು ಮನಸ್ಸಿನಲ್ಲಿ ಕುತರ್ಕವನ್ನು ಹೆಚ್ಚಿಸಿಕೊಂಡು ಅವನು ನಿನ್ನಂತೆಯೇ ಮೋಹವಶನಾದನು. ಆತನು ವ್ಯಾಕುಲನಾಗಿ ನಾರದ ಮಹರ್ಷಿಗಳ ಬಳಿಗೆ ಹೋಗಿ ತನ್ನ ಮನಸ್ಸಿನಲ್ಲಿರುವ ಸಂದೇಹವನ್ನು ಅವರೆದುರಿಗೆ ತೋಡಿಕೊಂಡನು. ಅದನ್ನು ಕೇಳಿ ನಾರದರಿಗೆ ಬಹಳ ದಯ ಉಂಟಾಗಿ ಇಂತೆಂದರು: ಓ ಗರುಡ, ಕೇಳು. ಶ್ರೀರಾಮನ ಮಾಯೆಯು ಅತಿ ಪ್ರಬಲವಾದುದು. ಅದು ಜ್ಞಾನಿಗಳ ಚಿತ್ತವನ್ನು ಅಪಹರಿಸಿ ಅವರಲ್ಲಿ ಬಲವಂತವಾಗಿ ದೊಡ್ಡ ಮೋಹವನ್ನು ಉಂಟು ಮಾಡುತ್ತದೆ. ಅದು ನನ್ನನ್ನು ಕೂಡ ಅನೇಕ ಬಾರಿ ಕುಣಿಸಿದೆ. ಪಕ್ಷಿರಾಜ, ಅದೇ ಮಾಯೆಯು ನಿನ್ನನ್ನು ಕೂಡ ವ್ಯಾಪಿಸಿದೆ. ಓ ಗರುಡ, ನಿನ್ನ ಹೃದಯದಲ್ಲಿ ಆವರಿಸಿದ ಮೋಹವು ನನ್ನ ಮಾತುಗಳಿಂದ ತೊಲಗದು. ಆದ್ದರಿಂದ ಪಕ್ಷಿರಾಜ, ನೀನು ಬ್ರಹ್ಮದೇವರ ಬಳಿಗೆ ಹೋಗಿ ಅವನ ಆಜ್ಞೆಯನ್ನು ಅನುಸರಿಸು. ಅಸಕಹಿ ಚಲೇ ದೇವ ಋಷಿ ಕರತ ರಾಮ ಗುಣಗಾನ ಹರಿಮಾಯಾ ಬಲ ಭರನತ ಪುನಿ ಪುನಿ ಪರಮ ಸುಜಾನ. ಹೀಗೆ ಹೇಳಿ ಪರಮಜ್ಞಾನಿಗಳಾದ ದೇವರ್ಷಿ ನಾರದರು ಶ್ರೀರಾಮನ ಗುಣಗಾನವನ್ನು ಮಾಡುತ್ತಾ ಶ್ರೀಹರಿಯ ಮಾಯಾ ಪ್ರಭಾವವನ್ನು ಮತ್ತೆ ಮತ್ತೆ ವರ್ಣಿಸುತ್ತಾ ತೆರಳಿದರು. ತಬ ಖಗಪತಿ ಬಿರಂಚಿ ಪಹಿ ಗಯವು ನಿಜ ಸಂದೇಹ ಸುನಾವತ ಭಯವು ಸುನಿ ಬಿರಂಚಿ ರಾಮ ಘಿಸಿರು ನಾಮ ಸಮುझि ಪ್ರತಾಪ ಪ್ರೇಮ ಅತಿ ಛಾವ मन महु करय विचार विधाता माया बस कवि को विद ज्ञाता हरि माया कर अमिति प्रभाव विपुल भार जहि मोहि न चावा अग जगमय जग मम उपराजा नहीं आचरज मोह खगराजा तब बोले विधि गिरा सुहाई ज्ञान महेश राम प्रभुताई वैनतीय शंकर पहि जाहु तात अनत पूछहु जनिकाहु अह हो यही तव संशय हानि चलेವು ವಿಹಂಗ ಸುನತ ವಿಧಿಬಾನಿ. ಪಕ್ಷಿರಾಜನಾದ ಗರುಡನು ಬ್ರಹ್ಮದೇವರ ಬಳಿಗೆ ಹೋಗಿ ತನ್ನ ಸಂದೇಹವನ್ನು ಅವರ ಮುಂದೆ ತೋಡಿಕೊಂಡನು. ಅದನ್ನು ಕೇಳಿ ಬ್ರಹ್ಮನು ಶ್ರೀರಾಮಚಂದ್ರನಿಗೆ ಮನಸ್ಸಿನಲ್ಲೇ ತಲೆಬಾಗಿದನು. ಪ್ರಭು ಪ್ರತಾಪವನ್ನು ಸ್ಮರಿಸುತ್ತಲೇ ಅವರ ಹೃದಯ ಪ್ರೇಮದಿಂದ ತುಂಬಿ ಹೋಯಿತು. ಬ್ರಹ್ಮದೇವರು ಯೋಚಿಸತೊಡಗಿದರು. ಕವಿಗಳು, ಪಂಡಿತರು, ಜ್ಞಾನಿಗಳು ಎಲ್ಲರೂ ಮಾಯಾವಶರೇ. ಭಗವಂತನ ಮಾಯಾ ಪ್ರಭಾವವು ಅಪಾರವಾದುದು. ಅದು ನನ್ನನ್ನೂ ಕೂಡ ಅನೇಕ ಸಲ ಕುಣಿಸಿಬಿಟ್ಟಿದೆ. ಈ ಇಡೀ ಚರಾಚರ ಜಗತ್ತು ನನ್ನಿಂದ ರಚಿತವಾಗಿದೆ. ಆದರೆ ನಾನೇ ಮಾಯೆಯ ಕೈಗೆ ಸಿಕ್ಕಿ ಕುಣಿದಾಡಿದರೆ ಇನ್ನು ಗರುಡನು ಮೋಹಗೊಳ್ಳುವುದು ಸೋಜಿಗವಲ್ಲ. ಅನಂತರ ಬ್ರಹ್ಮದೇವರು ಹೇಳಿದರು: ಎಲೈ ಗರುಡ, ಶ್ರೀರಾಮನ ಮಹಿಮೆಯನ್ನು ಆ ಪರಮೇಶ್ವರನು ಚೆನ್ನಾಗಿ ಅರಿತಿರುವನು. ಆದ್ದರಿಂದ ನೀನು ಮಹೇಶನಲ್ಲಿಗೆ ಹೋಗು. ಅಮ್ಮ, ನೀನು ಬೇರೆ ಯಾರಲ್ಲಿಯೂ ಕೇಳಬೇಡ. ನಿನ್ನ ಸಂದೇಹವನ್ನು ಅವನೇ ತೊಲಗಿಸಬಲ್ಲನು. ಬ್ರಹ್ಮನ ಮಾತನ್ನು ಕೇಳಿ ಗರುಡನು ಅಲ್ಲಿಂದ ಹೊರಟನು.
ಪರಮಾತುರ ವಿಹಂಗಪತಿ ಆಯವು ತಪಮೋಪಾಸ ಜಾತ ರಹೇವು ಕುಬೇರ ಗ್ರಹ ರಹಿಹು ಉಮಾ ಕೈಲಾಸ ಇಹಿ ಮಮ ಪದ ಸಾದರ ಸಿರುನಾಮ ಪುನಿ ಪುನಿ ಆಪನ ಸಂದೇಹ ಸುನಾವ ಸುನಿತಾ ಕರಿ ಬಿನತಿ ಮೃದುಬಾನಿ ಪ್ರೇಮ ಸಹಿತ ಮೈ ಕಹೆವು ಭವಾನಿ ಮಿಲೆಹು ಗರುಡ ಮಾರಗ ಮಹಮೋಹಿ ತವನ ಭಾತಿ ಸಮುझावौ ತೋಹಿ ತಬಹಿ ಹೋಯಿ ಸಬ ಸಂಶಯ ಭಂಗ ತಪ ಬಹು ಕಾಲ ಕರಿಯ ಸತಸಂಗ ಸುನಿಯತ ಹರಿ ಕಥಾ ಸುಹಾಯಿ ನಾನಾ ಭಾತಿ ಮುನಿ ನ ಜೋಗಾಯಿ ಜಹಿ ಮಹು ಆದಿ ಮಧ್ಯ ಅವಸಾನ ಪ್ರಭು ಪ್ರತಿಪಾದ್ಯ ರಾಮ ಭಗವಾನ ಹರಿ ಕಥಾ ಹೋತ ಜಹ ಭಾಯಿ ಪುಟವವು ತಹಾ ಸುನಹು ತುಮ ಜಾಯಿ ಜಾಯಿ ಹಿ ಸುನತ ಸಕಲ ಸಂದೇಹ ರಾಮಚರಣ ಹೋಯಿ ಅತಿ ನೇಹ. ಗರುಡನು ಆದರದಿಂದ ನನ್ನ ಚರಣಗಳಿಗೆ ಎರಗಿದನು. ಅನಂತರ ತನ್ನ ಸಂದೇಹವನ್ನು ವಿನಂತಿಸಿಕೊಂಡನು. ಅವನ ಮಧುರ ವಚನಗಳಿಂದ ಕೂಡಿದ ಬಿನ್ನಪವನ್ನು ನಾನು ಲಾಲಿಸಿ ಪ್ರೇಮದಿಂದ ಅವನಲ್ಲಿ ಹೇಳಿದೆ. ಎಲೈ ಗರುಡ, ನೀನು ಹಾದಿಯಲ್ಲೇ ನನಗೆ ಸಿಕ್ಕಿದ್ದೀಯೆ. ಮಾರ್ಗ ಮಧ್ಯದಲ್ಲಿ ನಿನಗೆ ನಾನು ಹೇಗೆ ಉಪದೇಶಿಸಬಲ್ಲೆನು? ದೀರ್ಘಕಾಲದವರೆಗೆ ಸತ್ಸಂಗ ಮಾಡುವುದರಿಂದಲೇ ಸಂದೇಹಗಳು ತೊಲಗುವುದು. ಮುನೀಶ್ವರರು ಅನೇಕ ವಿಧದಿಂದ ಕೀರ್ತಿಸಿದ ಮನೋಜ್ಞವಾದ ಹರಿಕಥೆಗಳನ್ನು ಕೇಳಬೇಕು. ಅಮ್ಮ, ನಿತ್ಯ ನಿರಂತರವೂ ಹರಿಕಥಾ ಪ್ರಸಂಗವು ನಡೆವಲ್ಲಿಗೆ ನಿನ್ನನ್ನು ಕಳಿಸುತ್ತಿದ್ದೇನೆ. ನೀನು ಅಲ್ಲಿಗೆ ಹೋಗಿ ಕೇಳು. ಅಲ್ಲಿ ಆದಿಮಧ್ಯಾಂತಗಳಲ್ಲಿ ಭಗವಾನ್ ಶ್ರೀರಾಮಚಂದ್ರನೇ ಪ್ರತಿಪಾದ್ಯನು. ಅದನ್ನು ಕೇಳುತ್ತಲೇ ನಿನ್ನ ಎಲ್ಲ ಸಂದೇಹಗಳು ದೂರವಾಗುವವು. ನಿನಗೆ ಶ್ರೀರಾಮನ ಚರಣಗಳಲ್ಲಿ ಅನನ್ಯ ಪ್ರೇಮ ಉಂಟಾಗುವುದು. ಬಿನು ಸತಸಂಗನ ಹರಿಕಥಾ ತೆಹಿ ಬಿನು ಮೋಹನ ಭಾಗ ಮೋಹ ಗಯೇ ಬಿನು ರಾಮ ಪದ ಹೋಯನ ದೃಢ ಅನುರಾಗ. ಸತ್ಸಂಗವಿಲ್ಲದೆ ಹರಿಕಥೆ ದೊರೆಯದು. ಹರಿಕಥೆಯಿಲ್ಲದೆ ಮೋಹ ತೊಲಗದು. ಮೋಹವು ತೊಲಗದೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ಗಾಢವಾದ ಭಕ್ತಿಯು ದೊರೆಯದು. ಮಿಲಗಿನ ರಘುಪತಿ ಬಿನು ಅನುರಾಗ ಕಿಯೇ ಜೋಗ ತಪ ಜ್ಞಾನ ಬಿರಾಗ ಉತ್ತರ ದಿಸಿ ಸುಂದರ ಗಿರಿ ನೀಲ ಅಹರಹ ಭಾಕ ಭುಸುಂಡಿ ಸುಶೀಲ ರಾಮ ಭಗತಿ ಪಥ ಪರಮ ಪ್ರವೀಣ ಜ್ಞಾನಿ ಗುಣ ಗೃಹ ಬಹುಕಾಲೀನ ರಾಮ ಕಥಾ ಸೋ ಕಹಯಿ ನಿರಂತರ ಸಾದರ ಸುನಹಿ ಬಿಬಿಧ ಬಿಹಂಗಬರ ಜಾಯಿ ಸುನಹು ತಹ ಹರಿಗುಣ ಭೂರಿ ಹೂಯಿ ಮೋಹ ಜನಿತ ಸುಖ ದುಃಖ ದೂರಿ ಮೈ ಜಬತೆ ಹಿ ಸಬ ಕಹಾ ಬುझाई ಚಲೇವು ಹರ ಶ್ರೀರಾಮ ಪದ ಸಿರುನಾಯಿ ತಾತೆ ಉಮಾನ ಮೈ ಸಮುझावा रघुपति कृपा मरम मई पावा ओ यह कीन कबहु अभिमाना सो को वैग्रह कृपा निधाना अच्युते हिते पुनि मई नहीं राका समुझई खग खग ही कई भाषा प्रभु माया बलवंत भवानी जाहि न मोह कवन ಅಸಜ್ಞಾನಿ. ಯೋಗ, ತಪಸ್ಸು, ಜ್ಞಾನ, ವೈರಾಗ್ಯ ಮೊದಲಾದವುಗಳೆಲ್ಲವೂ ಇದ್ದರೂ ಅವನಲ್ಲಿ ಪ್ರೇಮಾನುರಾಗವಿಲ್ಲದೆ ಶ್ರೀ ರಘುನಾಥನ ಅನುಗ್ರಹವು ಲಭಿಸದು. ಆದ್ದರಿಂದ ಸತ್ಸಾಂಗತ್ಯಕ್ಕಾಗಿ ಉತ್ತರ ದಿಕ್ಕಿಗೆ ಹೋಗು. ಅಲ್ಲಿ ಒಂದು ಅಂದವಾದ ನೀಲಗಿರಿ ಇದೆ. ಅಲ್ಲಿ ಪರಮ ಸುಶೀಲನಾದ ಕಾಕಭುಷುಂಡಿಯು ವಾಸಿಸುತ್ತಿರುವನು. ಅವನು ರಾಮ ಭಕ್ತಿ ನಿರತನು, ಜ್ಞಾನಿ, ಗುಣನಿಧಿ, ವಯೋವೃದ್ಧನು. ಅವನು ನಿರಂತರವೂ ಶ್ರೀರಾಮನ ಕಥೆಯನ್ನು ವಿವರಿಸುತ್ತಿರುವನು. ಅದನ್ನು ಬಗೆ ಬಗೆಯಾದ ಪಕ್ಷಿಗಳು ಬಂದು ಆದರದಿಂದ ಕೇಳುತ್ತಿರುವವು. ಅಲ್ಲಿಗೆ ಹೋಗಿ ನೀನು ಶ್ರೀ ಹರಿಗುಣಗಳನ್ನು ಶ್ರವಣಿಸು. ಅದರಿಂದಾಗಿ ನಿನ್ನ ಮೋಹಜನಿತವಾದ ದುಃಖವು ದೂರವಾಗುವುದು. ನಾನು ಈ ವಿಧವಾಗಿ ಅವನನ್ನು ಸಮಾಧಾನಪಡಿಸಿದಾಗ ಗರುಡನು ನನಗೆ ವಂದಿಸಿ ಪ್ರಸನ್ನ ಚಿತ್ತನಾಗಿ ಹೊರಟನು. ಉಮಾ, ಶ್ರೀ ರಘುನಾಥನ ಕೃಪೆಯಿಂದ ನಾನು ಗರುಡನ ಮೋಹವನ್ನು ಅರಿತುಕೊಂಡೆ. ಆದ್ದರಿಂದ ನಾನು ಸ್ವತಃ ಉಪದೇಶಿಸಲಿಲ್ಲ. ಅವನು ಎಂದು ಅಭಿಮಾನ ಪಟ್ಟಿರಬೇಕು.
ಆದ್ದರಿಂದ ದಯಾನಿಧಿ ಶ್ರೀರಾಮನೇ ಆತನನ್ನು ತನ್ನ ಬಳಿಯಲ್ಲಿರಿಸದೆ ದೂರ ಇಡಲು ಬಯಸಿರಬೇಕು. ಅದು ಅಲ್ಲದೆ ಮತ್ತೊಂದು ಕಾರಣವೂ ಇದೆ. ಪಕ್ಷಿಯ ಭಾಷೆಯನ್ನು ಪಕ್ಷಿಯೇ ಚೆನ್ನಾಗಿ ಗ್ರಹಿಸಬಲ್ಲದು. ಭವಾನಿ, ಪ್ರಭುವಿನ ಮಾಯೆಯು ಬಹು ಬಲವತ್ತರವಾದುದು. ಅಂತಹ ಮಾಯೆ ಮುಸುಕದವರು ಯಾರಿರುವರು? ಜ್ಞಾನಿ ಭಗತ ಶಿರೋಮಣಿ ತ್ರಿಭುವನ ಪತಿ ಕರಜಾನ ತಾಹಿ ಮೋಹ ಮಾಯಾ ನರ ಪಾವರ ಕರಹಿ ಗುಮಾನ. ಗರುಡನು ಉತ್ತಮ ಜ್ಞಾನಿ, ಭಕ್ತ ಶಿರೋಮಣಿ, ಮೂರ್ಲೋಕಗಳಿಗೆ ಒಡೆಯನಾದ ಭಗವಂತನಿಗೆ ವಾಹನನು. ಅಂತಹವನೂ ಕೂಡ ಮಾಯಾ ಮೋಹಿತನಾದನು. ಹೀಗಿರುವಾಗ ನರಾಧಮರಾದ ಅಲ್ಪ ಮಾನವರ ವಿಷಯವನ್ನು ಹೇಳುವುದೇನು? ಆದರೆ ಜಗತ್ತಿನಲ್ಲಿ ಸಹಜವಾಗಿ ಮಾನವರು ಮೂರ್ಖತನದಿಂದಾಗಿ ದುರಭಿಮಾನ ಪೂರಿತರಾಗಿರುತ್ತಾರೆ. ಇಲ್ಲಿಗೆ ಮಾಸಪಾರಾಯಣದ 28ನೆಯ ವಿಶ್ರಾಮವಾಗುತ್ತದೆ. ಶಿವ ಬಿರಂಚಿ ಕಹು ಮೋಹೈ ಕೋಹೈ ಬಪುರಬಾನ ಅಸಜಿಯ ಜಾನಿ ಭಜಹಿ ಮುನಿ ಮಾಯಾ ಪತಿ ಭಗವಾನ. ಈ ಮಾಯೆ ಪರಮೇಶ್ವರನನ್ನು ಬ್ರಹ್ಮನನ್ನು ಕೂಡ ಮೋಹಿಸಿರುವಾಗ ಈ ಪಾಮರರಾದ ಇತರರ ಸಂಗತಿಯನ್ನು ಹೇಳುವುದೇನು? ಈ ವಿಷಯವನ್ನು ಗ್ರಹಿಸಿಯೇ ಮುನೀಶ್ವರರು ಮಾಯಾಪತಿಯಾದ ಆ ಸರ್ವೇಶ್ವರನನ್ನು ಭಜಿಸುತ್ತಿರುವರು. ಗಯವು ಗರುಡ ಜಹ ಬಸಯಿ ಭುಸುಂಡ ಮತಿ ಅಕೊಂಠ ಹರಿ ಭಗತಿ ಅಖಂಡ ಏಕಿ ಶೈಲ ಪ್ರಸನ್ನ ಮನ ಭಯವು ಮಾಯಾಮೋಹ ಶೋಚ ಸಬಗಯವು ಕರಿತಡಾಗಮ ಜನ ಜಲಪಾನ ಭಟತರ ಗಯವು ಹೃದಯ ಹರಶಾನ ವೃದ್ಧ ವೃದ್ಧ ವಿಹಂಗತಃ ಆಯೇ ಸುನೈ ರಾಮ ಕೆ ಚರಿತ ಸುಹಾಯೇ ತಥಾ ಆರಂಭ ಕರೈ ಸೊಯಿ ಚಾಹ ಮಿಹಿ ಸಮಯ ಗಯವು ಖಗನಾಹ ಆವತ ದೇಖಿ ಸಕಲ ಖಗರಾಜ ಹರ್ಷವು ಬಾಯಸ ಸಹಿತ ಸಮಾಜ ಅತಿ ಆದರ ಖಗಪತಿ ಕರಕೀನ್ಹ ಸ್ವಾಗತ ಪೂಛಿ ಸುವಾಸನ ದೀನಾ ಹರಿಪೂಜಾ ಸಮೇತ ಅನುರಾಗ ಮಧುರ ವಚನ ತಬ ಬೋಲೆವು ಕಾಗ. ಶಿವನ ಸನ್ನಿಧಿಯಿಂದ ಹೊರಟ ಗರುಡನು ಅಖಂಡವಾದ ಹರಿಭಕ್ತಿಯುಳ್ಳ ನಿಶ್ಚಲ ಬುದ್ಧಿಯ ಕಾಕಭುಷುಂಡಿಯು ವಾಸಿಸುವಲ್ಲಿಗೆ ಹೋದನು. ಪರ್ವತವನ್ನು ನೋಡುತ್ತಲೇ ಅವನ ಮನಸ್ಸು ಪ್ರಶಾಂತವಾಯಿತು. ಭುಷುಂಡಿಯ ದರ್ಶನ ಮಾತ್ರದಿಂದ ಅವನಲ್ಲಿದ್ದ ಮಾಯೆ, ಮೋಹ, ಶೋಕ ಇವೆಲ್ಲವೂ ಮಾಯವಾದವು. ಗರುಡನು ಸರೋವರದಲ್ಲಿ ಸ್ನಾನಪಾನಾದಿಗಳನ್ನು ಮುಗಿಸಿ ಪ್ರಸನ್ನ ಚಿತ್ತದಿಂದ ವಟಛಾಯೆಗೆ ಅಂದರೆ ಆ ವಟವೃಕ್ಷದ ನೆರಳಿಗೆ ತೆರಳಿದನು. ಶ್ರೀರಾಮನ ಸುಂದರ ಚರಿತ್ರವನ್ನು ಕೇಳಲು ವಯೋವೃದ್ಧ ಪಕ್ಷಿಗಳೆಲ್ಲವೂ ಅಲ್ಲಿ ಸೇರಿದ್ದವು. ಕಾಕಭುಷುಂಡಿಯವರು ಶ್ರೀರಾಮ ವೃತ್ತಾಂತ ಪ್ರವಚನವನ್ನು ಪ್ರಾರಂಭಿಸಬೇಕು ಎನ್ನುವಷ್ಟರಲ್ಲಿ ಪಕ್ಷಿರಾಜ ವೈನತೆಯನು ಅಲ್ಲಿಗೆ ಬಂದನು. ಗರುತ್ಮಂತನು ಬಂದಿರುವುದನ್ನು ಕಂಡು ಕಾಕಭುಷುಂಡಿ ಮೊದಲಾದ ಎಲ್ಲ ಪಕ್ಷಿಗಳು ಹರ್ಷಗೊಂಡವು. ಭುಷುಂಡಿಯು ಗರುಡನನ್ನು ಹೆಚ್ಚಾಗಿ ಗೌರವಿಸಿ ಕುಶಲ ಸಮಾಚಾರವನ್ನು ಕೇಳಿ ಕುಳಿತುಕೊಳ್ಳಲು ಸಮುಚಿತ ಆಸನವನ್ನು ನೀಡಿದನು. ಅವನನ್ನು ಚೆನ್ನಾಗಿ ಪೂಜಿಸಿ ಮೃದು ಮಧುರವಾಗಿ ಇಂತೆಂದನು. ನಾಥ ಕೃತಾರಥ ಭಯವು ಮೈ ತವ ದರಸನ ಖಗರಾಜ ಆಯಸು ದೇಹು ಸೋ ಕರೌ ಅಭ ಪ್ರಭು ಆಯಹು ಕೆಹಿ ಕಾಜ ಸದಾ ಕೃತಾರಥ ರೂಪ ತುಮ ಕಹ ಮೃದು ಬಚನ ಖಗೇಸ ಜಹಿ ಕೈ ಅಸ್ತುತಿ ಸಾದರ ನಿಜ ಮುಖ ಕೀನ್ಹಿ ಮಹೇಶ. ಪ್ರಭು ಕ್ಷಿರಾಜ, ನಿಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ. ನಿಮ್ಮ ಅಪ್ಪಣೆಯನ್ನು ನಾನು ಶಿರಸ ವಹಿಸುತ್ತೇನೆ. ತಾವು ಬಂದ ಕಾರಣವೇನು? ಆಗ ಗರುತ್ಮಂತನು ಮೃದು ಮಧುರವಾಗಿ ಇಂತೆಂದನು. ಮಹಾದೇವನೇ ಸ್ವತಃ ಪ್ರಶಂಸಿಸಿದಂತಹ ನೀವು ಸರ್ವದಾ ಕೃತಾರ್ಥರು. ಈ ರೀತಿಯಾಗಿ ಕಾಕಭುಷುಂಡಿಯವರಿಗೆ, ಕಾಗೆಯ ರೂಪದಲ್ಲಿದ್ದಂತಹ ಕಾಕಭುಷುಂಡಿಯವರಿಗೆ ಹೇಳಿ ಗರುತ್ಮಂತನು ಅವರ ಬಾಯಿಂದಲೇ ಹರಿಕಥಾಮೃತ ಸಾರವಾದಂತಹ ಶ್ರೀರಾಮಚರಿತ ಕಥೆಯನ್ನು ಕೇಳಲು ಅಲ್ಲಿ ಉಪಸ್ಥಿತನಾಗಿರುವನು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन
ಹರಣ ಭವ ಭಯದಾರುಣಂ ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯದಾರುಣಂ ಶ್ರೀರಾಮ್ 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 ಶ್ರೀರಾಮ್